ಬರುವಂತಹ ನ್ಯೂಸ್ ಆಂಕರ್ ಲೈಫ್ ಅನ್ನ ನೋಡಿ ನಾನು ಒಂದು ಸ್ವಂತಹ ಟಿವಿ ನ್ಯೂಸ್ ಚಾನೆಲ್ ಶುರು ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಸಮಾಜವನ್ನ ಬದಲಿಸುವಂತಹ ಕನಸಿದೆಯಾ? ಗ್ರೇಟ್. ಆದ್ರೆ ನೆನ್ಪಿರ್ಲಿ, ನ್ಯೂಸ್ ಚಾನೆಲ್ ಅನ್ನೋದು ಬರೀ ಗ್ಲಾಮರ್ ಅಲ್ಲ, ಅದೊಂದು ಕೋಟಿಗಟ್ಟಲೆ ಹಣ ಸುರಿಯುವಂತಹ ಬೆಂಕಿಯ ಉಂಡೆ. ಇದರ ಹಿಂದಿನ ಆಘಾತಕಾರಿ ಸತ್ಯಗಳು ನಿಮ್ಗೆ ಗೊತ್ತಾದ್ರೆ ನಿಮ್ಮ ನಿದ್ದೆ ಹಾರಿ ಹೋಗೋದಂತೂ ಗ್ಯಾರಂಟಿ. ಮೊದಲ ಸತ್ಯ ಏನಪ್ಪಾ ಅಂತಂದ್ರೆ, ನೀವು ಎಷ್ಟೇ ಫೇಮಸ್ ಆಗಿದ್ರು ಸಹ ನಿಮ್ಮ ವೈಯಕ್ತಿಕ ಹೆಸರಲ್ಲಿ ಚಾನಲ್ ಲೈಸೆನ್ಸ್ ಸಿಗೋದಿಲ್ಲ. ಇಂಡಿಯನ್ ಲಾ ಪ್ರಕಾರ ನೀವು ಕಂಪನಿ ಆಕ್ಟ್ 2013 ಅಡಿಯಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಅಥವಾ LLP ಸಂಸ್ಥೆಯಲ್ಲಿ ನೋಂದಣಿ ಮಾಡಬೇಕು. ಅಷ್ಟೇ ಅಲ್ಲ, ಅದರ ಬೋರ್ಡ್ನಲ್ಲಿ ಇರುವಂತಹ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಸಹ ಕೇಂದ್ರ ಗೃಹ ಸಚಿವಾಲಯದಿಂದ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಬೇಕಾಗತ್ತೆ. ನಿಮ್ಮ ಮೇಲೆ ಒಂದು ಸಣ್ಣ ಪೊಲೀಸ್ ಕೇಸ್ ಇದ್ರೂ ಸಹ ಚಾನಲ್ ಕನ್ಸಾಗಿ ಉಳಿಯುತ್ತೆ. ಮತ್ತೆ ಹಣದ ಲೆಕ್ಕಾಚಾರಕ್ಕೆ ಬರೋದಾದ್ರೆ, ಹಣ ಅಂತಂದ್ರೆ ಎಷ್ಟಿರ್ಬೇಕು ಅಂತೀರಾ? 2022 ಹೊಸ ಗೈಡ್ಲೈನ್ಸ್ ಪ್ರಕಾರ ನ್ಯೂಸ್ ಚಾನೆಲ್ ಲೈಸೆನ್ಸ್ಗೆ ಅರ್ಜಿ ಹಾಕಬೇಕು ಅಂತಂದ್ರೆ ನಿಮ್ಮ ಕಂಪನಿಯ ನೆಟ್ವರ್ಕ್ ಕನಿಷ್ಠ 20 ಕೋಟಿ ರೂಪಾಯಿ ಇರಬೇಕು. ಇದು ಬರೀ ಪೇಪರ್ ಮೇಲಿರುವಂತಹ ಲೆಕ್ಕ. ಸೆಟಪ್ ಶುರು ಮಾಡಿದ್ರೆ ಸ್ಟುಡಿಯೋಗೆ 2 ರಿಂದ 3 ಕೋಟಿ, ಸ್ಯಾಟಲೈಟ್ ನ ಬಾಡಿಗೆಗೆ ವರ್ಷಕ್ಕೆ 5 ಕೋಟಿ, ಸ್ಯಾಲರಿ ಅಂತ ಕೋಟಿ ಸುರಿಬೇಕು. ಇದು ಸಾಮಾನ್ಯರಿಗಲ್ಲ, ಕೇವಲ ಕೋಟ್ಯಾಧಿಪತಿಗಳ ಆಟ ಅಂತಾನೆ ಹೇಳಬಹುದು. ಇಲ್ಲಿ ಅಸಲಿ ಚಮತ್ಕಾರ ಇರೋದು ಸ್ಯಾಟಲೈಟ್ ಲೈಸೆನ್ಸ್ ನಲ್ಲಿ. ನೀವು ಮಾಹಿತಿ ಮತ್ತೆ ಪ್ರಸಾರ ಸಚಿವಾಲಯದಿಂದ ಅಂದ್ರೆ MIB ಅಂದ್ರೆ ಅಪ್ಲಿಂಕಿಂಗ್ ಮತ್ತೆ ಡೌನ್ ಲಿಂಕಿಂಗ್ ಪರ್ಮಿಷನ್ ಅನ್ನ ಪಡಿಬೇಕು. ಜೊತೆಗೆ WPC ವೈರ್ಲೆಸ್ ಪ್ಲಾನಿಂಗ್ ಮತ್ತೆ ಕೋಆರ್ಡಿನೇಷನ್ ಇಂದ ಫ್ರೀಕ್ವೆನ್ಸಿಯನ್ನ ತಗೋಬೇಕು. ಒಂದ್ ವೇಳೆ ನೀವು ವಿದೇಶಿ ಹೂಡಿಕೆ ತರ್ತೀವಿ ಅಂತಂದ್ರೆ ಅದು ಕೇವಲ 26% ಮಾತ್ರ ಸೀಮಿತ ಆಗಿರುತ್ತೆ. ಅಂದ್ರೆ ಮಾಲೀಕತ್ವ ಭಾರತೀಯರ ಕೈಯಲ್ಲೇ ಇರಬೇಕು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ನಿಯಮ ಆಗಿದೆ. ನೀವು ಚಾನೆಲ್ ಶುರು ಮಾಡಿ ಸ್ಯಾಟಲೈಟ್ಗೆ ಸಿಗ್ನಲ್ ಕೊಟ್ಟಿದ್ದೇ ಆಯ್ತು, ಆದ್ರೆ ಜನರ ಟಿವಿಯಲ್ಲಿ ನಿಮ್ಮ ಚಾನೆಲ್ ಬರ್ಬೇಕಲ್ವಾ? ಇಲ್ಲಿ ಬರೋದೇ ಕ್ಯಾರೇಜ್ ಫೀ. ಕರ್ನಾಟಕದ ಹಳ್ಳಿಗಳಲ್ಲಿ ನಿಮ್ಮ ಚಾನೆಲ್ ಕಾಣಿಸ್ಬೇಕಪ್ಪ ಅಂತಂದ್ರೆ ನೀವು ಕೇಬಲ್ ಆಪರೇಟರ್ಗಳಿಗೆ ವರ್ಷಕ್ಕೆ 5 ರಿಂದ 10 ಕೋಟಿ ರೂಪಾಯಿಯನ್ನ ಕಪ್ಪ ಕಾಣಿಕೆ ಕೊಡ್ಬೇಕಾಗತ್ತೆ. ಇದನ್ನ ಕೊಡದೇ ಇದ್ರೆ ನಿಮ್ಮ ಚಾನೆಲ್ ಯಾವ ಟಿವಿಯಲ್ಲೂ ಕೂಡ ಬರೋದಿಲ್ಲ. ಇನ್ನು ಕರ್ನಾಟಕದಲ್ಲಿ 10 ಚಾನೆಲ್ಗಳು ಬಂದು ಮುಚ್ಚಿ ಹೋಗಿವೆ. ಉದಯ ನ್ಯೂಸ್, ಸಮಯ, ಜನಶ್ರೀ ಅಂತಹ ದೊಡ್ಡ ಸಂಸ್ಥೆಗಳೇ ನಿಲ್ಲಲಿಲ್ಲ ಅಂತಂದ್ರೆ ಅದೆಷ್ಟು ಕಷ್ಟ ಇರ್ಬೇಕಂತ ಯೋಚನೆ ಮಾಡಿ. ಸದ್ಯಕ್ಕೆ ಕರ್ನಾಟಕದಲ್ಲಿ 15 ಚಾನೆಲ್ಗಳಿದ್ರೆ ಅದರಲ್ಲಿ ಕೇವಲ 4 ರಿಂದ 5 ಚಾನೆಲ್ಗಳು ಮಾತ್ರ ಲಾಭದಲ್ಲಿವೆ. ಬಾಕಿ ಉಳಿದವೆಲ್ಲ ಬರೀ ಪ್ರತಿಷ್ಠೆಗಾಗಿ ನಡೀತಾ ಇವೆ ಅಷ್ಟೇ. ಹಾಗಾದ್ರೆ ಯುವಜನರು ಮಾಧ್ಯಮಕ್ಕೆ ಬರಲೇಬಾರ್ದಾ? ಖಂಡಿತ ಬನ್ನಿ, ಆದ್ರೆ ಜಾಣತನದಿಂದ. ಮೊದಲು ಡಿಜಿಟಲ್ ಕ್ರಾಂತಿಯನ್ನ ಮಾಡಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನಲ್ಲಿ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ. ಆಮೇಲೆ ಲೋಕಲ್ ಕೇಬಲ್ ನೆಟ್ವರ್ಕ್ ಅನ್ನ ಹಿಡೀರಿ. ಕೈಯಲ್ಲಿ ಕೋಟಿಗಟ್ಟಲೆ ಲಾಭ ಬಂದ ಮೇಲೆ ಸ್ಯಾಟಲೈಟ್ ಬಗ್ಗೆ ಯೋಚನೆ ಮಾಡಿ. ನೆನ್ಪಿಡಿ, ಎಂದಿನ ಕಾಲದಲ್ಲಿ ಕೈಯಲ್ಲಿರುವಂತಹ ಮೊಬೈಲ್ ಕೂಡ ಒಂದು ನ್ಯೂಸ್ ಚಾನೆಲ್ಗಳಿಗಿಂತ ಕಡಿಮೆ ಇಲ್ಲ. ಸೊ ನ್ಯೂಸ್ ಚಾನೆಲ್ ಕನಸು ಕಾಣೋದು ಸುಲಭ, ಆದ್ರೆ ಅದನ್ನ ಕಟ್ಟೋದು ದೊಡ್ಡ ಸಾಹಸ ಅಂತಾನೆ ಹೇಳ್ಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ನೀವು ಕೂಡ ಚಾನೆಲ್ ಶುರು ಮಾಡೋ ಐಡಿಯಾದಲ್ಲಿ ಇದ್ದೀರಾ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.